ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಸ್ನು ಗೃಹಲಕ್ಷ್ಮಿ ಯೋಜನೆಯ ಕುರಿತ ಚರ್ಚೆ ಇವತ್ತು ಸದನದಲ್ಲಿ ಕೇಳಿ ಬಂದಿದೆ. ವಿಪಕ್ಷ ನಾಯಕರು 5,000 ಕೋಟಿ ಎಲ್ಲಿ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದರೆ ಸಚಿವರು ಮಾತ್ರ ಇದೊಂದು ಚೈಲ್ಡಿಶ್ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ? 5,000 ಕೋಟಿ ಹಣ ಯಾವಾಗ ಕೊಡ್ತೀರಾ? ಸ್ಪಷ್ಟನೆ ನೀಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ-ಮಾರ್ಚ್ ತಿಂಗಳ ಕಂತನ್ನ ರಾಜ್ಯ ಸರ್ಕಾರ ಹಾಕಿಲ್ಲ. ಆದರೆ ಸಚಿವೆ ವಿಧಾನಸಭಾ ಕಲಾಪದ ವೇಳೆ ಆಗಸ್ಟ್ ವರೆಗೂ ಹಣ ಹಾಕಿದ್ದೀವಿ ಎಂದಿದ್ರು. ವಿಪಕ್ಷಗಳ ಪಟ್ಟಿನ ಬಳಿಕ ನಿನ್ನೆ ತಮ್ಮ ಮಾತಿಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳ ಹಣ ಇನ್ನೂ ಜಮೆಯಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ವಿಚಾರ ಇವತ್ತೂ ಕೂಡ ವಿಧಾನಸಭೆಯ ಕಲಾಪದ ವೇಳೆ ಕೇಳಿಬಂತು. ಬಾಕಿ ಹಣ ಯಾವಾಗ ಕೊಡ್ತೀರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಪ್ರತಿ ತಿಂಗಳಿಗೂ ಅದು 2,480 ಕೋಟಿ ಕೊಡಬೇಕು. ಅಂದಾಜು 5,000 ಕೋಟಿ ಎಲ್ಲೋಯ್ತು ದುಡ್ಡು? ಸದನದಲ್ಲಿ ಸಿಎಂ ಉತ್ತರ ಕೊಡ್ತಾರೆ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಬಾಕಿ ಇರುವ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಕೂಡ ಪ್ರತಿಕ್ರಿಯಿಸಿದ್ರು. ನಾವು ಪ್ರತಿ ತಿಂಗಳು ಹಣಕಾಸು ಇಲಾಖೆಗೆ ಫೈಲ್ ಕಳಿಸ್ತೀವಿ, ಬಾಕಿ ಇರೋ ಬಗ್ಗೆ ಸಿಎಂ ಉತ್ತರಿಸ್ತಾರೆ ಎಂದಿದ್ದಾರೆ. ಇವರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ-ಮಾರ್ಚ್ ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕಾಯಿತು, 3ನೇ ತಾರೀಕಾಯಿತು, ನಮಗೆ ದುಡ್ಡನ್ನು ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ನಮ್ಮ ಫೈಲನ್ನು ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡಿದೆ ಇದನ್ನು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ದರೆ ಅದು ಫೈನಾನ್ಸ್ ಮಿನಿಸ್ಟ್ರು CM ಸಾಹೇಬರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಕ್ಲಿಯರ್. ಅಷ್ಟೇ ಅಲ್ಲ, 5,000 ಕೋಟಿ ಎಲ್ಲಿ ಹೋಯ್ತು ಎನ್ನುವ ವಿಪಕ್ಷಗಳ ಪ್ರಶ್ನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಲಿಶ ಅಂತ ಕರೆದಿದ್ದಾರೆ. 5,000 ಕೋಟಿ ಆ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನೋದು ಈಗ ನೀವು ಯಾವತ್ತು ಕೊಟ್ಟಿಲ್ಲ ಅಂತಂದ್ರೆ ಕೊಡೋದು ಯಾವಾಗ? ಒಂದು ಸಮಯ ಆ ಹಣ ಎಲ್ಲಿ ಇಳಿಸಿ ಇಟ್ಟಿದ್ದೀರಿ ಪ್ರಶ್ನೆ ಬರ್ತದಲ್ಲ. ಚೈಲ್ಡಿಶ್ ಆಗಿ ಕ್ವಶನ್ ಮಾಡಕ್ ಹೋಗ್ಬೇಡಿ. ವಿರೋಧ ಪಕ್ಷದವರು 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ರೆ 5,000 ಕೋಟಿ ಎಲ್ಲಿ ಹೋಗಿದೆ? ಬಿಡುಗಡೆ ಆಗಿಲ್ಲ. ಇನ್ನು 5,000 ಕೋಟಿ ಲೂಟಿ ಎಂದ ಅಶೋಕ್ಗೆ ಸಚಿವ ಬೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡು ಲೂಟಿ ಯಾಕೆ ಕೊಡಿದ್ರೆ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. 5,000 ಕೋಟಿ ಎಲ್ಲೋಯ್ತು? ಯಾರ ಜವಾಬಿಗೆ ಹೋಯ್ತು? ಆ ಬಡವರು ಶಾಪ ಆಗ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ. ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲೂ ಹೋಗಿರ್ತದೆ ದುಡ್ಡು. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಹೋಗೋಕೆ ಚಾನ್ಸಸ್ ಇಲ್ಲ. ಅವ್ರು ಏನೋ ವ್ಯಕ್ತಪಡ್ಕೊಂಡು BJP ಅವ್ರು ಯಾವಾಗ ಅನುಮಾನ ಪಡತ್ತಾನೆ 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ. ಗೃಹಲಕ್ಷ್ಮಿ ಕುರಿತ ಗದ್ದಲ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚುತ್ತಲೇ ಇದೆ. ಸಚಿವೆ ಹಣಕಾಸು ಇಲಾಖೆ ಕಡೆ ಬೊಟ್ಟು ಮಾಡಿದ್ರೆ ಬಾಕಿ ಹಣ ಹಾಕಸಿಯೇ ಸಿದ್ಧ ಅಂತ ವಿಪಕ್ಷ ಪಣ ತೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH